ಬೋರ್ವೆಲ್ನಲ್ಲಿ ಬಿದ್ದಂತಹ ಪುಟ್ಟ ಕಂದಮ್ಮ ಸಾತ್ವಿಕ್ನನ್ನ ಸುರಕ್ಷಿತವಾಗಿ ಹೊರತರುವಂತಹ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿದ್ದು ಮಗು ಅಳುವ ಧ್ವನಿ ಕೂಡ ಕೇಳಿ ಬಂದಿದೆ. ಡ್ರಿಲ್ಲಿಂಗ್ ಸಂದರ್ಭದಲ್ಲಿ ಕೊಳವೆ ಬಾವಿಯಲ್ಲಿ ಸುರಕ್ಷಿತವಾಗಿದ್ದಾನೆ ಮಗು ಸಾತ್ವಿಕ್ ಅನ್ನೋದು ದೊಡ್ಡ ಸಮಾಧಾನವನ್ನು ತರ್ತಾ ಇದೆ. ಈಗ ಆ ಮಗುವನ್ನ ಸುರಕ್ಷಿತವಾಗಿ ಹೊರತರಬೇಕಾಗಿದೆ. ಅಂತಹ ಕಾರ್ಯ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ರಕ್ಷಣಾ ಪಡೆ ಹೊರತರಲಿದೆ. ಲೆಂಬೆ ಬೆಳೆ ಬೆಳೆಯೋದಕ್ಕೆ ಅಂತ ಹೇಳಿ ಬೋರ್ವೆಲ್ ಕೊರೆದಿದ್ರು. ಆದರೆ ಕೊರೆದ ಬೋರ್ವೆಲ್ನನ್ನ ಮುಚ್ಚದೇ ಇದ್ದದ್ದು ಅವರ ಕುಟುಂಬದ ಪಾಲಿಗೆ ಬಹಳ ದೊಡ್ಡದಾದಂತಹ ಅವಾಂತರ ಸೃಷ್ಟಿ ಮಾಡಿದೆ. ಮಗು ಸಾತ್ವಿಕ್ ಆಟ ಆಡ್ತಾ ಇದ್ದಂತಹ ಪುಟ್ಟ ಕಂದಮ್ಮ ಈ ಕೊಳವೆ ಬಾವಿಗೆ ನಿನ್ನೆ ಸಂಜೆ 6 ಗಂಟೆ ಹೊತ್ತಿಗೆ ಬಿದ್ದುಬಿಟ್ಟ. ಅಲ್ಲಿಂದ ಆರಂಭ ಆದಂತಹ ಕಾರ್ಯಾಚರಣೆ 18 ಗಂಟೆಗಳ ಕಾಲ ಕಾರ್ಯಾಚರಣೆ ನಿರಂತರವಾಗಿ ಅಹೋರಾತ್ರಿ ನಡೀತಾ ಇದೆ. ಈಗ ಮಗು ಅಳುವ ಧ್ವನಿ ಕೇಳಿರೋದು ಮಗು ಕೊಳವೆ ಬಾವಿಯಲ್ಲಿ ಸುರಕ್ಷಿತವಾಗಿದೆ, ಜೀವಂತವಾಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಸಮಾಧಾನವನ್ನು ತರ್ತಾ ಇದೆ. ಈಗ ಅದು ಹೊರ ಬಂದ ಮೇಲೆ ಬೇಕಾದಂತಹ ಎಲ್ಲ ಚಿಕಿತ್ಸೆಗೆ ಸಂಬಂಧಪಟ್ಟ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅನ್ನ ಆಹಾರ ಇಲ್ಲದೆ, ನೀರಿಲ್ಲದೆ 18 ಗಂಟೆಯಿಂದ ಆ ಚಿಕ್ಕ ಕೊಳವೆ ಬಾವಿಯಲ್ಲಿ ಮಗು ತಲೆ ಕೆಳಗಾಗಿ ಬಿದ್ದಿದೆ ಅಂದ್ರೆ ಲೆಕ್ಕ ಹಾಕಿ ಆ ಮಗುವಿನ ಪರಿಸ್ಥಿತಿ ಏನಾಗಿರಬೇಡ ಅಂತ ಹೊರಗಡೆ ತಾಯಿ ರೋಧಿಸ್ತಾ ಇದ್ದಾರೆ. ನನ್ನ ಮಗು 18 ಗಂಟೆಯಿಂದ ಏನು ಸೇವಿಸಿಲ್ಲ, ಸುರಕ್ಷಿತವಾಗಿ ಹೊರಬಂದ್ರೆ ಸಾಕು. ಈಗ ಕೊನೆ ಹಂತ ಆಪರೇಷನ್ ಸಾತ್ವಿಕ್ ರಕ್ಷಣಾ ಕಾರ್ಯ. ಮಗು ಸಿಲುಕಿರುವ ಸ್ಥಳವನ್ನ ಈಗಾಗಲೇ ರಕ್ಷಣಾ ಪಡೆ ತಲುಪಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ. ಆ ಬೋರ್ವೆಲ್ ಪಾಯಿಂಟ್ ಸಿಗುವಂಥದ್ದು ಬಹಳ ದೊಡ್ಡ ಕಾರ್ಯ ಆಗಿತ್ತು. ಆ ಪಾಯಿಂಟ್ ಸಿಕ್ತು, ನಂತರ ಅದನ್ನು ಅಡ್ಡಲಾಗಿ ಕೊರೆದು ಅಲ್ಲಿ ಜಾಗ ಮಾಡಿಕೊಂಡು ಮಗುವನ್ನ ಸುರಕ್ಷಿತವಾಗಿ ಹೊರಗೆ ತೆಗಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲೇ ಬಿಡ್ಬಿಟ್ಟಿದ್ದಾರೆ ಜಿಲ್ಲಾಡಳಿತ ಅಧಿಕಾರಿಗಳು, NDRF, SDRF ಪಡೆ, ಪೊಲೀಸರು, ಜೊತೆಗೆ ಗ್ರಾಮಸ್ಥರು ಕೂಡ. ವಿಜಯಪುರ ಜಿಲ್ಲೆಯ ಲಕ್ಷ್ಯಾಣದಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಇಡ್ತಾ ಇದ್ದೀವಿ. ಮಗು ಅಳುವ ಧ್ವನಿ ಏನ್ ರಕ್ಷಣಾ ಪಡೆಗೆ ಡ್ರಿಲ್ಲಿಂಗ್ ಸಂದರ್ಭದಲ್ಲಿ ಕೇಳಿಬಂತು, ಅದು ಬಹಳ ದೊಡ್ಡ ಬಲ ಕೊಟ್ಟಿದೆ. ಆಗ್ಲೇ ನಮ್ಮ ಪ್ರತಿನಿಧಿ ರಕ್ಷಣಾ ಸಿಬ್ಬಂದಿಯನ್ನ ಮಾತನಾಡಿಸಿದಾಗ ಮಗು ಅಳ್ತಾ ಇತ್ತು, ಕೇಳಿದೆ ನಮಗೆ, ಇನ್ನೇನು ಕೆಲವೇ ಹೊತ್ತು ಹೊರ ತೆಗೆದು ಬಿಡ್ತೀವಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈಗ ಮಗು ಅಳುವಂತಹ ಧ್ವನಿ ಕೂಡ ಕೇಳಿರೋದು, ಆ ಆಡಿಯೋ ಸಿಕ್ಕಿರೋದು ಬಹಳ ದೊಡ್ಡ ರಿಲೀಫ್ ಕೊಡ್ತಾ ಇದೆ. ಎಸ್, ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಈ ಹಂತ ಕ್ಲೈಮ್ಯಾಕ್ಸ್ ಹಂತ, ಇನ್ನೇನು ಕೆಲವೇ ಕ್ಷಣ ಮಗು ಹೊರ ಬರುತ್ತೆ ಎನ್ನುವಂತಹ ಆ ಸಮಯ ಏನು ಸನ್ನಿಹಿತ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಧಾವಂತ ಹೆಚ್ಚಾಗ್ತಾ ಇದೆ. ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಅಪ್ಡೇಟ್ಸ್ಗಳೇನು ಸಿಗ್ತಾ ಇದೆ? ಎಸ್ ಪ್ರತಿಮಾ, ಈಗ ಇಲ್ಲಿ ಧಾವಂತ ಹೆಚ್ಚುತ್ತಾ ಇದೆ. ನೀವು ಅನ್ನೋ ಹಾಗೇನೆ ಇಲ್ಲಿ ಅಂತಂದ್ರೆ ಕಾರ್ಯಾಚರಣೆ ಮತ್ತಷ್ಟು ಬಿಗಿಗೊಳ್ತಾ ಇರುತ್ತದೆ. ಯಾಕಂತ ಕೇಳಿದ್ರೆ ಕೊನೆಯ ಹಂತಕ್ಕೆ ಬಂದದ್ದೇ ಏನು ಮಗುವನ್ನ ಹೊರಗೆ ತೆಗಿಬೇಕು, ಆ ಹಂತಕ್ಕೆ ಬಂದು ಈಗ ಕಾರ್ಯಾಚರಣೆ ನಿಂತಿರುವಂತದ್ದು. ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಇನ್ನು ಸ್ವಲ್ಪ ಯಾಕೋ ಇಲ್ಲಿ ವೇಳೆ ತಗೊಳ್ತಾರೋ ಏನೋ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಆರಂಭದಲ್ಲಿ ಬೇಗನೆ ಎಲ್ಲರೂ ವೈದ್ಯರು ಸಹ ಒಳಗಡೆ ಹೋದ್ರು, ಎಲ್ಲಾ ಸಿಬ್ಬಂದಿಗಳು ಸಹ ಓಡೋಡಿ ಒಳಗಡೆ ಹೋದ್ರು, ಸಿಕ್ತು ಎಲ್ಲ ಇದನ್ನ ಆಯ್ತು ಅಂದ್ರು. ಆದ್ರೆ ಈಗ ಸ್ವಲ್ಪ ಏನೋ ಕಲ್ಲು ಅಡ್ಡಿಯಾಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಡೀ ಕಾರ್ಯಾಚರಣೆ ಸ್ವಲ್ಪ ಏನಂತಂದ್ರೆ ವೇಟ್ ಮಾಡ್ತಾ ಇದ್ರೆ, ಯಾವ ಕಾರಣಕ್ಕೆ ವೇಟ್ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅಲ್ಲಿ ಡ್ರಿಲ್ ಮಾಡ್ತಕ್ಕಂತ ಒಂದು ಸೌಂಡ್ ಸಹ ಬರ್ತಾ ಇರೋದು. ಅಂದ್ರೆ ಬಹುಶಃ ಮಗುವನ್ನ ಹೊರಗೆ ತರಲಿಕ್ಕೆ ಕಲ್ಲು ಅಡ್ಡಿಯಾಗಿರಬಹುದು. ಹೀಗಾಗಿ ಏನಂತಂದ್ರೆ ಆ ಕಲ್ಲನ್ನು ಸಹ ಅಲ್ಲಿ ತೆರವುಗೊಳಿಸ್ತಕ್ಕಂತ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಅದೇ ಸ್ಟೋನ್ ಕಟ್ಟರ್ ಏನ್ ನಮ್ಮ ಮಷಿನ್ಗಳಿದಾವೆ ಅವುಗಳನ್ನ ಬಳಸ್ಕೊಂಡು ಸ್ಟೋನ್ ಅನ್ನ ಕಟ್ ಮಾಡಿ ಅವುಗಳು ತೆಗೆದು ಆನಂತರ ಮಗುವನ್ನ ತೆಗೆಯುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮತ್ತೆ ಸ್ವಲ್ಪ ಕೊಂಚ ಏನಂತಂದ್ರೆ ಈ ಕಾರ್ಯಾಚರಣೆ ಮಂದ ಆಗಿರುವಂತದ್ದು. ಈಗ ಏನಂದ್ರೆ ಎಲ್ಲರೂ ಕುತೂಹಲವಾಗಿದ್ದಾರೆ. ಮತ್ತೊಂದು ಕಡೆಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಏನೋ ಬಂದಿದೆ, ಆದ್ರೆ ಮತ್ತೆ ಅಲ್ಲಿ ಕಲ್ಲು ಅಡ್ಡಿ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಏನಂದ್ರೆ ಆ ಕಲ್ಲು ತೆರವು ಕಾರ್ಯಾಚರಣೆ ಕೂಡ ಇಲ್ಲಿ ನಡೀತಾ ಇರುವಂತದ್ದು. ಪ್ರತಿಮಾ, ಷಡಕ್ಷರಿ, ನಾವು ದೃಶ್ಯಗಳನ್ನು ಕೂಡ ನೋಡ್ತಾ ಇದೀವಿ. ಆ ಮಗು ಅಳುವ ಧ್ವನಿ ಕೇಳುವಂತಹ ಸಂದರ್ಭದ ಆ ಡ್ರಿಲ್ಲಿಂಗ್ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಅಲ್ಲೊಂದು ಬಟ್ಟೆ ಕಾಣುತ್ತೆ, ಬಹುಶಃ ಅದು ಪಾಯಿಂಟ್ ಅನ್ಸುತ್ತೆ, ಅಲ್ಲಿ ಮಗು ಇರುವಂತದ್ದು. ಅಂದ್ರೆ ಎಷ್ಟು ಅಂತರ ಇದೆ ಈಗ ಡ್ರಿಲ್ಲಿಂಗ್ ನಡೀತಾ ಇರುವಂತಹ ಜಾಗಕ್ಕೂ ಮಗು ಸಿಲುಕಿರುವಂತಹ ಜಾಗಕ್ಕೂ, ಇನ್ನೆಷ್ಟು ಭಾಗ ಅವ್ರು ಕೊರಿಬೇಕಾಗತ್ತೆ. ಜೊತೆಗೆ ಅದನ್ನ ಹೊರತೆಗಿಬೇಕು ಅಂತಂದ್ರೆ ಸುತ್ತಲೂ ಕೂಡ ಅಲ್ಲಿರುವಂತಹ ಜಾಗವನ್ನ ಇನ್ನಷ್ಟು ವಿಸ್ತಾರ ಮಾಡ್ಕೊಳ್ಬೇಕಾಗಿರುವಂತದ್ದು ಸವಾಲ ಹೇಗೆ ಅಂತ? ಎಸ್ ಪ್ರತಿಮಾ, ಅಂದ್ರೆ ಮಗು ಸಿಕ್ಕಾಕೊಂಡಿರೋದು 16 ಅಡಿಗೆ, ಇವ್ರು ಕಂದಕವನ್ನ ತೋರಿಸುವಂಥದ್ದು 20 ಅಡಿಗೆ. 20 ಅಡಿಯ ಕಂದಕದಿಂದ ಏನಿದ್ರೆ
ಅಡಿಯವರೆಗೂ ಕೂಡ ಅಡ್ಡಲಾಗಿ ಸುರಂಗವನ್ನ ಇಲ್ಲಿ ಕೊರೆಯಲಾಗಿದೆ. ಆ ಸುರಂಗವೇನೋ ಪೂರ್ತಿಯಾಗಿದೆ. ಸುರಂಗ ಹೋಗಿ ಈಗಾಗಲೇ ಏನಂತಂದ್ರೆ ಇದಕ್ಕೆ ಹೋಗಿ ತಗುಲಿರುವಂತದ್ದು ಏನು ಬೋರ್ವೆಲ್ ನ ಪಾಯಿಂಟ್ ಇದೆಯೋ ಆ ಪಾಯಿಂಟ್ ಗೆ ಹೋಗಿ ತಗುಲಿದೆ. ಈಗಾಗಲೇ ಅಲ್ಲಿ ಮಗು ಇರುವಂತದ್ದನ್ನ ಕ್ಯಾಮ್ರಾ ಬಿಟ್ಟು ಆಲ್ರೆಡಿ ಏನಂತಂದ್ರೆ ಚೆಕ್ ಕೂಡ ಮಾಡಿದ್ರೆ ಅಲ್ಲಿ ಮಗು ಕೂಡ ಇರುವಂತದ್ದು. ಈಗ ಏನಂತಂದ್ರೆ ಮಗುವನ್ನ ಹೊರಗೆ ತೆಗಿಲಿಕ್ಕೆ ಸೇಫ್ ಆಗಿ ಹೊರಗೆ ತೆಗಿಲಿಕ್ಕೆ ಯಾವುದೇ ಗಾಯಗಳಾಗಬಾರ್ದು, ಮತ್ತೊಂದಾಗಬಾರ್ದು, ಮಗುವೊಂದಾಗಬಾರ್ದು, ಅಲ್ಲಿ ಯಾವುದೇ ಮಗುವನ್ನ ಹೊರಗಡೆ ತೆಗೆಯುವಾಗ ಸಮಸ್ಯೆಗಳು ಉಂಟಾಗಬಾರ್ದು. ಈ ಕಾರಣಕ್ಕಾಗಿ ಅಲ್ಲಿ ಏನಂತಂದ್ರೆ ಅಲ್ಲಿ ವಿಸ್ತಾರ ಮಾಡಿಕೊಳ್ಳುವಂಥದ್ದು ಆ ಜಾಗನ ಮಗುವನ್ನ ತೆಗಿಬೇಕಾದಂತ ಜಾಗವನ್ನ ವಿಸ್ತಾರ ಮಾಡಿಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಏನಂತಂದ್ರೆ ಸ್ವಲ್ಪ ಗಟ್ಟಿಯಾದಂತ ಕಲ್ಲುಗಳಿದಾವೆ. ಅದೇ ಕಲ್ಲು ಏನಂತಂದ್ರೆ ಇಡೀ ಕಾರ್ಯಾಚರಣೆಯನ್ನ ಬಹಳಷ್ಟು ಮಂದಗತಿಯಾಗಿ ಸಾಗುವ ರೀತಿಯಲ್ಲಿ ಮಾಡಿದ್ರು. ಇಲ್ಲಿ ಹಂಗೆ ನೋಡಿದ್ರೆ ಆರಂಭದಲ್ಲಿ ಇಲ್ಲಿ ಅಧಿಕಾರಿಗಳು ಹೇಳಿದನ್ನು ನೋಡಿದ್ರೆ ನಿನ್ನೆನೆ ಏನಂತಂದ್ರೆ ಮಧ್ಯರಾತ್ರಿ ಕಾರ್ಯಾಚರಣೆ ಮುಗಿದು ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಏನಂತಂದ್ರೆ ಗಟ್ಟಿಯಾದಂತ ಕಲ್ಲುಗಳಿದಾವೆ. ಆ ಕಲ್ಲುಗಳನ್ನ ಈ ಸ್ಟೋನ್ ಕಟ್ಟರ್ಗಳಿಂದಾನೇ ಏನಂತಂದ್ರೆ ಕಟ್ ಮಾಡಬೇಕು. ಹೀಗಾಗಿ ಏನಂತಂದ್ರೆ ಇಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಅಡಚಣೆ ಉಂಟಾಗ್ತಾ ಇರುವಂತದ್ದು. ಈ ಸದ್ಯ ಸಹ ಅದೇ ಅಡಚಣೆ ಇದೆ ಅಂತ ಕಾಣಿಸುತ್ತೆ. ಈಗ ಇಲ್ಲಿ ಈಗಲೂ ಸಹ ಈಗ ಏನು ರಂಧ್ರವನ್ನ ಕೊಡಿದ್ರೆ ರಂಧ್ರದ ಒಳಗೆ ಈಗ ಒಬ್ರು ಹೋಗಿ ಅಲ್ಲಿ ಏನಂದ್ರೆ ಡ್ರಿಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಮಷೀನ್ ಅನ್ನ ಈ ಸ್ಟೋನ್ ಕಟ್ಟರ್ ಮಷೀನ್ ಇದೆಯಲ್ಲ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ವಿಸ್ತಾರವಾಗಿ ಒಂದು ಜಾಗವನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಂದ ಏನಂದ್ರೆ ಮಗುವನ್ನ ಹೊರಗಡೆ ತರಬೇಕಾಗಿದೆ. ಮಗು ಇರುವಂತದ್ದು 16 ಅಡಿಗೆ ಅಂದ್ರೆ ಕಾಲುಗಳಿದಾವೆ. 18 ಅಡಿಯವರೆಗೂ ಕೂಡ 18 ಅಡಿಗೆ ಇರುತ್ತದೆ. ಆ ಮಗುವಿನ ತಲೆ ಇದೆ. ಮುಂದೆ ಏನಂದ್ರೆ ಇವರು 20 ಅಡಿಗೆ ಇರುತ್ತಂದ್ರೆ ಕೊರೆದುಕೊಂಡಿದ್ದಾರೆ. ಅಂದ್ರೆ ಇನ್ನು 2 ಅಡಿಗಳವರೆಗೂ ಕೂಡ ಅದನ್ನ ಅಗಲ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ವಿಸ್ತಾರ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಅಲ್ಲಿ ಒಬ್ರು ಒಳಗೆ ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿ ಒಳಗಡೆ ಹೋಗಿ ಕೈ ಹಾಕಿ ಮಗುವನ್ನ ಹೊರಗಡೆ ತರಬೇಕು. ಎಸ್ ಷಡಕ್ಷರಿ, ಓಕೆ ಎಸ್ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.